ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘ ಬೀದರ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಪರಮಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಕೃಪಾಶೀರ್ವಾದ ಪ್ರಯುಕ್ತವಾಗಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗವಾಯಿಯವರ 81ನೇ ಪುಣ್ಯತಿಥಿ, ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಯವರ 15ನೇ ಪುಣ್ಯತಿಥಿ ಹಾಗೂ ಸಂಘದ 23ನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯಮಟ್ಟದ ಸಂಗೀತ ಸಮ್ಮೇಳನ, ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಮಾರ್ಚ್ 6ರಂದು ಶುಕ್ರವಾರ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಹೆಬ್ಬಾಳೆ ಮಾತನಾಡಿ ತಿಳಿಸಿದರು. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 6ರಂದು ಬೆಳಗ್ಗೆ 11 ಗಂಟೆಗೆ ಸಮ್ಮೇಳನ ಸರ್ವಾಧ್ಯಕ್ಷರ ಸ್ವಾಗತ ನಡೆಯಲಿದೆ. 2025ರಿಂದ 26ನೇ ಸಾಲಿನ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಬಾಲ್ಕಿ ಹಿರಿಯ ಸಂಗೀತಗಾರ ಹಾಗೂ ಸಂಗೀತ ಶಿಕ್ಷಕರಾದ ಪ್ರೊಫೆಸರ್ ಎಸ್.ಕೆ. ಪಾಟೀಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅಂದು ಬೆಳಗ್ಗೆ 11:30ಕ್ಕೆ ಉದ್ಘಾಟನಾ ಸಮಾರಂಭ ಜರುಗಲಿದ್ದು, ಪ್ರೊಫೆಸರ್ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆ.ಸಿ. ವೀರಣ್ಣ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಲಿದ್ದಾರೆ. ವಿವಿಧ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು, ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ರಚಿತ ಕುಮಾರ ಕೃಪಾ ಕೋವಿಡ್ ಗೆದ್ದವರ ಕೈತೋಟ ಕೈಪಿಡಿ ಕೃತಿ ಬಿಡುಗಡೆಗೊಳ್ಳಲಿದೆ ಎಂದರು. ಮುಂದುವರೆದು ಮಾತನಾಡಿದ ಅವರು, ಸಂಜೆ 6ರಿಂದ 7ರವರೆಗೆ ಸಮಾರೋಪ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಲಿದೆ. 2025ರಿಂದ 26ರ ಪಂಚಾಕ್ಷರ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಖ್ಯಾತ ತಬಲಾ ವಾದಕರಾದ ಮಡಿವಾಳಯ್ಯ ಸಾಲಿ ಅವರಿಗೆ, ಪುಟ್ಟರಾಜ ಪ್ರಶಸ್ತಿಯನ್ನು ಅಂಧ ಕಲಾವಿದರಾಗಿರುವ ಏಕನಾಥ ಸಿದ್ದಸೂರಿ ಅವರಿಗೆ ಪ್ರದಾನ ಮಾಡಲಾಗುವುದು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ, ಮುಖ್ಯವಾಗಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಸನ್ಮಾನ ಮಾಡಲಾಗುವುದು ಎಂದರು. ರಾತ್ರಿ 7ರಿಂದ 9ರವರೆಗೆ ರಾಜ್ಯಮಟ್ಟದ ಕಲಾವಿದರಿಂದ ವಿಶೇಷ ಸಂಗೀತ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ಇದೇ ವೇಳೆ ಸಂಘದ ಗೌರವಾಧ್ಯಕ್ಷರಾದ ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ಸಂಘದ ಬೆಳವಣಿಗೆ ಬಗ್ಗೆ ಮಾತನಾಡಿ, ಗಾನಯೋಗಿ ಪಂಚಾಕ್ಷರ ಗವಾಯಿಯವರ ಪುಣ್ಯತಿಥಿಯನ್ನ ಕಳೆದ 40 ವರ್ಷಗಳಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ. 1984ರಲ್ಲಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಯವರ ಶಿಷ್ಯರಾದ ದಿವಂಗತ ಪಂಡಿತ್ ಫಕೀರೇಶ್ ಅಗಡಿಯವರ ಮಾರ್ಗದರ್ಶನದಲ್ಲಿ ಚಿಟ್ಟಗುಪ್ಪದಲ್ಲಿ 41ನೇ ಪುಣ್ಯತಿಥಿ ಆಚರಣೆ ಮಾಡಲಾಯಿತು. ಬಳಿಕ ಸಂಘವನ್ನ ನೋಂದಾಯಿಸಿ 2002ರಿಂದ 2003ರವರೆಗೆ ಪ್ರತಿ ವರ್ಷ ಪುಣ್ಯತಿಥಿ ಅಂಗವಾಗಿ ರಾಜ್ಯಮಟ್ಟದ ಸಂಗೀತ ಸಮ್ಮೇಳನವನ್ನು ನಿರಂತರವಾಗಿ ಆಯೋಜನೆ ಮಾಡಲಾಗಿದೆ ಎಂದು ವಿವರಿಸಿದರು. ಈ ವೇಳೆ ಸಂಘದ ಪ್ರಧಾನ ಕಾರ್ಯದರ್ಶಿ ದಾನಿ ಬಾಬುರಾವ್ ಮಾತನಾಡಿದರು. ಉಪಾಧ್ಯಕ್ಷರಾದ ರಾಜೇಂದ್ರ ಸಿಂಗ್ ಪವಾರ್, ಖಜಾಂಚಿ ಡಾಕ್ಟರ್ ಬಿಎಸ್ ಬಿರಾದರ್, ಉದ್ಯಮಿ ಜಯರಾಜ್ ಖಂಡ್ರೆ, ಇತರೆ ಪದಾಧಿಕಾರಿಗಳಾದ ರಾಜೇಂದ್ರ ಬಿರಾದರ್, ಪುಂಡ್ಲಿಕರಾವ್ ಪಾಟೀಲ್, ಕಂಡೆಪ್ಪ ಗಂದಿಗುಡಿ, ಸುರೇಶ್ ಮಾಶೆಟ್ಟಿ, ವೀರಭದ್ರಪ್ಪ ಉಪ್ಪಿನ ಸೇರಿದಂತೆ ಇನ್ನಿತರರು ಇದ್ದರು. ಸೇವಾ ಸಂಘಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ಇತಿಹಾಸ ಇದೆ, ತನ್ನದೇ ಆಗಿರತಕ್ಕಂಥ ಒಂದು ಘನತೆ, ಗೌರವ ಇದೆ. ಇದಕ್ಕೆ ಸುಮಾರು 40 ವರ್ಷಗಳ ಇತಿಹಾಸ ಇದೆ. 1984ರಲ್ಲಿಯೇ ಪಂಚಾಕ್ಷರ ಗವಾಯಿಗಳ 41ನೇ ಪುಣ್ಯತಿಥಿ ಆಚರಣೆ ನಿಮಿತ್ತವಾಗಿ ಸ್ಥಾಪನೆಯಾಗಿರ್ತಕ್ಕಂತಹ ಸಂಸ್ಥೆ ಸುಮಾರು 20 ವರ್ಷಗಳೊಳಗೆ ಚಿಟ್ಟಗುಪ್ಪದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿ, ನಂತರ 2002-3ರಲ್ಲಿ ಬೀದರ್ದಲ್ಲಿ ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘ ಸ್ಥಾಪನೆಯಾಗಿ ಅಲ್ಲಿನಿಂದ ಇಲ್ಲಿವರೆಗೆ ನಿರಂತರವಾಗಿ ಸಂಗೀತ, ಸಾಹಿತ್ಯ, ನೃತ್ಯ, ವಿಜ್ಞಾನ, ಪರಿಸರ ಈ ಎಲ್ಲ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಿರತಕ್ಕಂಥ ಸಂಸ್ಥೆ. ಈ ಎಲ್ಲ ಚಟುವಟಿಕೆಗಳಿಂದ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಂಸ್ಥೆ ಎಂದು ಖ್ಯಾತಿ ಪಡೆದಿರತಕ್ಕಂಥದ್ದಾಗಿ ಹೇಳಲು ನಮಗೆ ಹೆಮ್ಮೆಯಾಗ್ತಾ ಇದೆ. ಈ ಸಂಸ್ಥೆಯ ಮೂಲ ಉದ್ದೇಶ ಏನು ಅಂದರೆ, ಪರಮ ಪೂಜ್ಯ ಪಂಡಿತ್ ಪಂಚಾಕ್ಷರ ಗವಾಯಿ ಪುಟ್ಟರಾಜ ಗುರುಗಳು ಈ ನಾಡಿಗೆ ಸಲ್ಲಿಸಿರ್ತಕ್ಕಂಥ ಸಂದೇಶ ಏನು, ಅವರ ಜೀವನ, ಅವರ ಸಾಧನೆ ಮತ್ತು ಅವರು ಕೊಡ್ತಕ್ಕಂಥ ಸಂದೇಶ ಸಮಾಜಕ್ಕೆ ಏನು ಅಂತಕ್ಕಂಥದ್ದು ಒಂದು ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಿದಾಗ, ಈ ನಾಡಿನ ಸತ್ವ ಪರಂಪರೆಯನ್ನು ಸಮೃದ್ಧವನ್ನಾಗಿ ಮಾಡಿರ್ತಕ್ಕಂಥ ಆಚಾರ್ಯವರರಲ್ಲಿ ಪರಮ ಪೂಜ್ಯ ಪಂಡಿತ್ ಪಂಚಾಕ್ಷರ ಗವಾಯಿಗಳವರು ಮತ್ತು ಪುಟ್ಟರಾಜಗುರುಗಳು ಶ್ರೇಷ್ಠರು. ಸಾಹಿತ್ಯ ಸಂಗೀತವನ್ನು ಅರಿತವರು, ಅಂಧ ಅನಾಥರ, ದೀನ ದಲಿತರ, ಅಂಗವಿಕಲರ, ಬಡ ಮಕ್ಕಳ ಬಾಳಿಗೆ ಬೆಳಕಾಗಿರ್ತಕ್ಕಂಥವರು, ಅಂಧ ಅನಾಥ ಮಕ್ಕಳ ಸೇವೆಗಾಗಿಯೇ ಅವರು ಭೂಮಿಗೆ ಅವತರಿಸಿರ್ತಕ್ಕಂಥ ಮಹಾಪುರುಷರು. ಅವರ ಒಂದು ಸಂದೇಶ, ಸಮಾಜದಲ್ಲಿ ಯಾರು ಮಕ್ಕಳು ಭಿಕ್ಷೆ ಬೇಡಿಕೊಂಡು ಬದುಕಬೇಕಾಗಿರ್ತಕ್ಕಂಥದ್ದಿತ್ತು, ಅಂಧ ಅನಾಥ ಮಕ್ಕಳು, ಅಂಥವರಿಗೆ ಒಂದು ಸ್ವತಂತ್ರ ಬದುಕು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಹಾನಗಲ್ಲು ಕುಮಾರಸ್ವಾಮಿಗಳು ಸಂಕಲ್ಪ ಮಾಡಿರ್ತಕ್ಕಂಥದ್ದು. ಅದು ಪಂಡಿತ್ ಪಂಚಾಕ್ಷರ ಗವಾಯಿಗಳ ಮೂಲಕವಾಗಿ ಅದನ್ನು ಸಾರ್ಥಕವಾಗಿ ಮಾಡಿರ್ತಕ್ಕಂಥದ್ದು ಆಗಿರ್ತದೆ.
ಮುಂದೆ ಪುಟ್ಟರಾಜ ಗುರುಗಳು ಆ ಸಂಸ್ಥೆ ಅನ್ನೋದು ರಾಷ್ಟ್ರಮಟ್ಟಕ್ಕೆ ಎಲ್ಲ ಅಂತಾರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಶ್ರೇಯಸ್ಸು. ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಾವಿರಾರು ಮಕ್ಕಳು, ಅನಾಥ ಮಕ್ಕಳು, ಯಾವ ಜಾತಿ ಭೇದ ಇರಲಾರದೆ ಎಲ್ಲ ಜಾತಿ ಎಲ್ಲ ಜನಾಂಗದವರಿಗೆ ಪಂಚಾಕ್ಷರ ಗವಾಯಿಗಳು ಪುಟ್ಟರಾಜ ಗುರುಗಳು ಊಟ, ವಸತಿ, ವಸ್ತ್ರ ಕೊಟ್ಟು ಎಲ್ಲದಕ್ಕಿಂತ ಜಗಿಲಾಗಿ ಸಂಗೀತ, ಶಾಸ್ತ್ರ, ಕೀರ್ತನ, ಪುರಾಣವನ್ನು ಕಲಿಸಿಕೊಟ್ಟು ಅವರ ಬಾಳಿಗೆ ಬೆಳಕಾಗಿರ್ತಕ್ಕಂಥವರಾಗಿದ್ದಾರೆ. ಎಲ್ಲದಕ್ಕೂ ಹೆಚ್ಚಾಗಿ ಆಶ್ರಮದಲ್ಲಿ ಕಲಿಸಿರ್ತಕ್ಕಂಥದ್ದೇನು ಅಂದರೆ ಅವರಿಗೆ ಮಾನವೀಯ ಮೌಲ್ಯವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಪಂಚಾಕ್ಷರ ಗವಾಯಿಗಳವರು ಅವರ ಒಂದು ಸಂದೇಶವನ್ನು, ಅಂದರೆ ಸಮಾಜದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಒಂದು ಸಂದೇಶ ಏನು ಅವರು ಸಂಗೀತ ಮೂಲಕ ಕೊಟ್ಟಿದ್ದಾರೆ. ಆ ಸಂಕಲ್ಪವನ್ನು ಹೊತ್ತುಕೊಂಡು ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘವು ಅವರ ಸಂದೇಶವನ್ನು ಜನರಿಗೆ ತಲುಪಿಸಿಕೊಟ್ಟಿರ್ತಕ್ಕಂಥ ಕಾರ್ಯವನ್ನು ಮಾಡುವುದಕ್ಕಾಗಿ ಇದು ಹುಟ್ಟಿಕೊಂಡಿರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆ ನಿರಂತರವಾಗಿ ಸುಮಾರು 40 ವರ್ಷಗಳಿಂದ ರಾಷ್ಟ್ರ, ರಾಜ್ಯ, ಅಂತಾರಾಜ್ಯ ಮಟ್ಟದ ಕಲಾವಿದರನ್ನು ಆಹ್ವಾನಿಸಿ ಪ್ರತಿ ವರ್ಷವೂ ಲಿಂಗೈಕ್ಯ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ಮತ್ತು ನಂತರದಲ್ಲಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಪುಣ್ಯತಿಥಿ ಮಾಡುವ ಮೂಲಕ ರಾಷ್ಟ್ರಮಟ್ಟದ ಖ್ಯಾತ ಕಲಾವಿದರು, ರಾಜ್ಯ ಮಟ್ಟದ ಖ್ಯಾತ ಕಲಾವಿದರು, ಇದರೊಂದಿಗೆ ಸ್ಥಳೀಯ ಕಲಾವಿದರು, ಮಹಿಳೆಯರು, ಮಕ್ಕಳು, ಅಂಧರು ಎಲ್ಲರಿಗೂ ಕೂಡ ಒಂದು ಉತ್ತಮವಾದ ವೇದಿಕೆ ನೀಡುವ ಮೂಲಕ ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘ ಬೀದರಿನಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಕ್ರಾಂತಿಯಂತೆ ನಾನು ಹೇಳ ಬಯಸ್ತಾ ಇದ್ದೇನೆ. ಗಾನಯೋಗಿ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ಸಂಗೀತ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಹಲವಾರು ಕಾರ್ಯ. ಈಗ ಪ್ರಸ್ತಾವಿಕ ನುಡಿಯಲ್ಲಿ ಗುರುಗಳು ಹೇಳಿದಾರ. ಸ್ವಲ್ಪ ಕಾರ್ಯಕ್ರಮ ಬಗ್ಗೆ ವಿವರಣೆ ಬಗ್ಗೆ ನಾನು ಸ್ವಲ್ಪ ತಿಳಿಸ್ತೀನಿ. ಗಾನಯೋಗಿ ಪಂಚಾಕ್ಷರಿ ಗವಾಯಿ ಸೇವಾ ಸಂಘ ಬೀದರ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಸಹಯೋಗದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪೀಠಾಧಿಪತಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಮಠ ಸುಕ್ಷೇತ್ರ ಹಾರಕೂಡ ಅವರ ಕೃಪಾಸಿದರಾಗಿ ಲಿಂಗೈಕ್ಯ ಪಂಚಾಕ್ಷರಿ ಗವಾಯಿ ಅವರ 81ನೇ ಪುಣ್ಯತಿಥಿ ಹಾಗೂ ಲಿಂಗೈಕ್ಯ ಪಂಡಿತ ಪುಟ್ಟರಾಜ ಗವಾಯಿ ಅವರ 15ನೇ ಪುಣ್ಯತಿಥಿ ಹಾಗೂ ಸಂಘದ 23ನೇ ವಾರ್ಷಿಕೋತ್ಸವ ಅಂಗವಾಗಿ ರಾಜ್ಯ ಮಟ್ಟದ ಸಂಗೀತ ಸಮ್ಮೇಳನ ಪ್ರಸ್ತುತಿ ಪ್ರದಾನ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ 6ನೇ ತಾರೀಕು ಶುಕ್ರವಾರ ಸ್ಥಳ ಚನ್ನಬಸವ ಪಟ್ಟದೇವರ ರಂಗಮಂದಿರ ಬೀದರ್ದಲ್ಲಿ ಹಮ್ಮಿಕೊಳ್ಳಲಾಗಿದೆ. 6ನೇ ತಾರೀಕು 11 ಗಂಟೆಗೆ ಕಾರ್ಯಕ್ರಮ ಶುರುವಾಗಲಿದೆ. 25ನೇ ಸಂಗೀತ ಸಮ್ಮೇಳನ ಬೀದರ್ ಜಿಲ್ಲೆಯ ಅತ್ಯಂತ ಹಿರಿಯ ಸಂಗೀತಗಾರರು ಹಾಗೂ ಸಂಗೀತ ಶಿಕ್ಷಕರಾದ ಭಾಲ್ಕಿ ಪಟ್ಟಣದ ಷಷ್ಠಿ ಸಂಗೀತ ವಿದ್ಯಾಲಯ ಮಹಾಸಂಚಾಲಕರಾದ ಪ್ರೊಫೆಸರ್ ಎಸ್.ಕೆ. ಕಲ್ಮಠ್ ಅವರನ್ನು ಆಯ್ಕೆ ಮಾಡಿದ್ದೇವೆ. ಈಗಾಗಲೇ ಭಾಲ್ಕಿ ಪಟ್ಟಣದಲ್ಲಿರುವ ಅವ್ರ ಮನೆಗೆ ಹೋಗಿ ಸನ್ಮಾನಿಸಿ ಅಧಿಕೃತವಾಗಿ ಸಮ್ಮೇಳನ ಸರ್ವಾಧ್ಯಕ್ಷರಿಗೆ ಆಹ್ವಾನಿಸಿದ್ದೇವೆ. ಅಂದು ಬೆಳಗ್ಗೆ 11 ಗಂಟೆಗೆ ರಂಗಮಂದಿರ ಮಹಾದ್ವಾರದಲ್ಲಿ ಅವರನ್ನು ಸ್ವಾಗತಿಸಿ ಸರ್ವಾಧ್ಯಕ್ಷರನ್ನು ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ. ಶ್ರೀ ವಿಜಯಕುಮಾರ್ ಸೋನಾರೆ ಸದಸ್ಯರು, ಕರ್ನಾಟಕ ಜಾನಪದ ಅಕಾಡೆಮಿ ಬೀದರ್, ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳೆ ಸದಸ್ಯರು, ಕರ್ನಾಟಕ ರಾಜ್ಯ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ ನವದೆಹಲಿ ಶ್ರೀ ಅಶೋಕ್ ಹೆಬ್ಬಾಳೆ ಅವರು, ಉದ್ಯಮಿಗಳು ಶ್ರೀ ರಮೇಶ್ ಮಹೇಂದ್ರಕರು, ಚೇರಿ ಸಂಸ್ಕೃತಿ ಹಾಗೂ ಪರಿಸರ ಚಿಂತಕರು, ಕಲಬುರಗಿ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸುವರು. ಸಮ್ಮೇಳನ ಉದ್ಘಾಟನಾ ಸಮಾರಂಭ ಬೆಳಗ್ಗೆ 11:30 ಗಂಟೆಗೆ. ಸಮ್ಮೇಳನದ ಸರ್ವ ಸದಸ್ಯರಾದ ಪ್ರೊಫೆಸರ್ ಕಲ್ಮಠ್ ಅವರು ಲಿಂಗೈಕ್ಯ ಪಂಚಾಕ್ಷರಿ ಗವಾಯಿ ಹಾಗೂ ಪಂಡಿತ್ ಪುಟ್ಟರಾಜ ಕವಿ ಗವಾಯಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವರು. 23 ವರ್ಷಗಳಿಂದ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಸೇವಾ ಸಂಘ ಹುಟ್ಕೊಂಡು ಬಂದಿದೆ. ಇದು ಪ್ರತಿ ವರ್ಷ ನಾವೇನದು ಅಂತಂದರೆ ಸಂಘದ ವಾರ್ಷಿಕೋತ್ಸವ ಮತ್ತು ಪುಟ್ಟರಾಜ ಗವಾಯಿ ಅವರ ಪಂಚಾಕ್ಷರಿ ಗವಾಯಿ ಅವರ ಪುಣ್ಯತಿಥಿ ಹಾಗೂ ಜನ್ಮದಿನ ಪ್ರತಿ ವರ್ಷ 23 ವರ್ಷಗಳಿಂದ ಆಚರಣೆ ಮಾಡ್ಕೊತ ಬಂದಿದ್ದೇವೆ. ಈ ವರ್ಷ ಒಂದು ವಿಶೇಷವಾದಂಥ ಒಂದು ಬುಕ್ಕನ್ನು ಬಿಡುಗಡೆ ಮಾಡ್ತಿದ್ದೆವು. ಯಾವುದಂದ್ರೆ ಕುಮಾರಕೃಪಾ ಕೋವಿಡ್ ಗೆದ್ದವರ ಕೈ ತೋಟ ಅಂತ ಹೇಳಿ ನಮ್ಮ ಎಸ್.ವಿ. ಕಲ್ಮಠರು ಏನಾರ ಬರೆದಿದ್ದಾರೆ. ಅದನ್ನು ಯಾರು ಅಂತಂದರೆ ನಮ್ಮ ರಮೇಶ್ ಮಹೇಂದ್ರಕರ್ ಅವರು
ಮತ್ತು SV ಪಾಟೀಲ್ ಡೀನ್ ತೋಟಗಾರಿಕೆ ಮಹಾವಿದ್ಯಾಲಯ ಅವ್ರು ಏನದಂದ್ರೆ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನೆಕ್ಸ್ಟ್ ಸಾಯಂಕಾಲ ಮಧ್ಯಾಹ್ನಕ್ಕೆ 2 ರಿಂದ 6 ಗಂಟೆವರೆಗೆ ನಮ್ಮ ಸ್ಥಳೀಯ ಕಲಾವಿದರಿಗೆ ಏನದಂದ್ರೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ನಾವು ಸ್ಥಳೀಯ ಸಂಗೀತಗಾರರಿಗೆ ಏನದಂತಂದ್ರೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದು ಯಾರ್ಯಾರು ಇರ್ತಾರೆ ಅದರಲ್ಲಿ ಮಧ್ಯಾಹ್ನ ಅಂತಂದರೆ ರಾಜೇಂದ್ರ ಸಿಂಗ್ ಪವಾರ್ ಅವರು ತಬಲಾ ವಾದಕರಿದ್ದಾರೆ, ಪಂಡಿತ್ ರಾಮ್ಲು ಶೇಟ್ ಗಾದಗಿ ಅಂತೇಳಿ ಸ್ಥಳೀಯರಿದ್ದಾರೆ, ಮತ್ತು ಸರಸ್ವತಿ ಶೀಲವಂತ ಮತ್ತು ರೇವಣಸಿದ್ದಯ್ಯ ಸ್ವಾಮಿ ಹಿರೇಮಠ ಅವರು, ಏಕನಾಥ್ ಸಿದ್ರಸೂರ್ಯ ಅವರು, ಶಿವಕುಮಾರ್ ಪಾಂಚಾಳ್ ಅವರು, ಏಕನಾಥ್ ನಾನ್ಕೇರಿ ಅವರು, ರೋಷನ್ ರಮೇಶ್ ಕೊಳಾರ್ ಅವರು, ಮಾಣಿಕ್ ಪರ್ವ ಅವರು, ಸಂಜು ಕುಮಾರ್ ಸ್ವಾಮಿ ಅವರು ಮತ್ತು ಅಶ್ವಿನಿ ರಾಜ್ಕುಮಾರ್ ಬಂಪಳ್ಳಿ ಅವರು, ಪವನ್ ಸ್ವಾಮಿ ಕಾಶಂಪುರ್ ಅವರು, ಪುಂಡ್ಲಿಕ್ ಪಾಟೀಲ್ ಗುಮ್ಮ ಅವರು, ಮಾರುತಿ ಚಾಂಬಾಳ್ ಅವರು, ಕಂಟೆಪ್ಪ ಗಂದಿಗುಡಿ ಅವರು, ಗುರುಲಿಂಗಯ್ಯ ಸ್ವಾಮಿ ಧನ್ನೂರ್ ಅವರು, ರೇವಣಪ್ಪ ಮೂಲ್ಗೆ, ಇಷ್ಟು ಜನರಿಗೆ ಸ್ಥಳೀಯ ಕಲಾವಿದರಿಗೆ ನಾವೇನದಂದ್ರೆ 2 ಗಂಟೆಯಿಂದ 6 ಗಂಟೆವರೆಗೆ ಏನದಂದ್ರೆ ಅವ್ರು ಸಂಗೀತ ಸೇವೆ ಮಾಡ್ಲಿಕ್ಕೆ ಏನದಂದ್ರೆ ಬೀದರ್ ಜಿಲ್ಲೆಯ ಪರವಾಗಿ ಏನದಂದ್ರೆ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. 6 ಗಂಟೆಗೆ ಸಾಯಂಕಾಲ ಅದ್ರ ಜೊತೆಯಲ್ಲಿ ಸುಗಮ ಸಂಗೀತ ಇರ್ಬೋದು ಮತ್ತು ಎಲ್ಲ ಸಂಗೀತದ ಹಾಡ್ತಾರೆ. ಭರತನಾಟ್ಯ ಕಾರ್ಯಕ್ರಮ ಏನದು ಅಂತಂದರೆ ನಮ್ಮದು ಪೂರ್ಣಚಂದ್ರ ಮೈನಾಳೆ ಅವರು 2 ಕಲಾ ತಂಡಗಳವ್ರು ಏನದಂತಂದ್ರೆ ಭರತನಾಟ್ಯಗೆ ಏನದಂತ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆವು. ಭರತನಾಟ್ಯ ಜೊತೆಯಲ್ಲಿ ಸಮಾರಂಭ ಪ್ರಶಸ್ತಿ ಪ್ರದಾನ ಹಾರ್ಕೂಡಾದಂಥ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯ ಮಹಾಸ್ವಾಮಿ ಪೀಠಾಧಿಪತಿಗಳು, ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನ ಸುಕ್ಷೇತ್ರ ಹಾರ್ಕೋಡ್ ಅವರು ಮತ್ತು ಜ್ಯೋತಿರ್ಮಯ ಸ್ವಾಮಿ ಅವರು ಏನದ ರಾಮಕೃಷ್ಣ ಆಶ್ರಮ ಇವರೇನದ ವಹಿಸಿಕೊಂಡು 2 ಪ್ರಶಸ್ತಿಗಳನ್ನು ಏನದಂತಂದ್ರೆ ಕೊಡ್ತಾ ಇದ್ದೇವಲ್ಲ, ಆ ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಒಂದು ಶ್ರೀ ಮಡಿವಳೆಯ ಸಾಲಿ ಹುಮನಾಬಾದ್ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಮಡಿವಳೆಯ ಸ್ವಾಮಿ ಅವರಿಗೆ ಏನದ ಕೊಡ್ತಾ ಇದ್ದೆವು. ಯಾವ ಪಂಚಾಕ್ಷರಿ ಪ್ರಶಸ್ತಿ ಪ್ರದಾನ ಅವರಿಗೆ. ಇನ್ನೂರ ಪುಟ್ಟರಾಜ ಪ್ರಶಸ್ತಿ ಪ್ರದಾನ ಏಕನಾಥ್ ಸಿಲ್ಸೂರಿ ಅಂತೇಳಿ ಅಂಧ ಕಲಾವಿದರಿದ್ದಾರೆ, ಅಂಧ ಶಿಕ್ಷಕರಿದ್ದಾರೆ. ಆ ಸಂಗೀತ ಶಿಕ್ಷಕರಿಗೆ ಏನದಂತಂದರೆ ಪುಟ್ಟರಾಜ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡ್ತಾ ಇದ್ದೀವಿ. ಇದನ್ನು ಹಾರ್ಕೋಡಿನ ಶ್ರೀಗಳು ಮತ್ತು ಜ್ಯೋತಿರ್ಮಯ ಸ್ವಾಮಿಗಳನ್ನು ನಡೆಸ್ತಾರೆ. ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಸಂಸದರಂಥ ಸಾಗರ್ ಖಂಡ್ರೆ ಅವರ ಲೋಕಸಭಾ ಸದಸ್ಯರು ಸಮಾರೋಪ ಭಾಷಣ ಮಾಡಿದ್ದಾರೆ. ಸರ್ವಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಬಸವರಾಜ್ ಜಾಬಶೆಟ್ಟಿ ಅವರು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಬಸವರಾಜ್ ಜಾಬಶೆಟ್ಟಿ ಅವರು ಏನದಂತಂದರೆ ಇದು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಗಂಗಾಂಬಿಕಾ ಅಕ್ಕವರು ಸಹಿತ ಏನದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಾನ್ನಿಧ್ಯವನ್ನು ವಹಿಸಿ ಪರಮ ಪೂಜ್ಯರಾದ ಪ್ರಭುದೇವರ ಸ್ವಾಮಿ ದಿವ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಮತ್ತು SK ಪಾಟೀಲ್ ಭಾಲ್ಕಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಏನದ ಒಬ್ಬರನ್ನು ನಾವು ಸಂಗೀತಗಾರರನ್ನು ಪ್ರತಿ ವರ್ಷ ನೇಮಿಸ್ತಾ ಇರ್ತೇವೆ. ಈ ವರ್ಷದಿಂದ ಪ್ರೊಫೆಸರ್ SK ಪಾಟೀಲ್ರು ಏನದಂತ ಭಾಲ್ಕಿ ಅವರು ಅವರೊಂದು ಶಾಲೆಯನ್ನು ನಡೆಸ್ತಾರೆ. ಭಾಳ ಸುಮಾರು ವರ್ಷಗಳಿಂದ 25 ವರ್ಷಗಳಿಂದ ಶಾಲೆ ನಡೆಸ್ತೇವೆ. ಅವರನ್ನು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಾವು ನೇಮಿಸ್ತಾ ಇದ್ದೇವೆ. ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಹೆಬ್ಬಾಳೆ ಅವರು ವಹಿಸಿಕೊಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಿವಶರಣಪ್ಪ ವಾಲಿಯವರು ಬರ್ತಾ ಇದ್ದಾರೆ. ಗುರುನಾಥ್ ಕೊಳ್ಳೂರು ಅವರು ಏನದಂತಂದ್ರೆ ಮುಖ್ಯ ಅತಿಥಿಗಳ ರೂಪದಲ್ಲಿ ವಹಿಸ್ತಾ ಇದ್ದಾರೆ. ಗುರುನಾಥ್ ಹೆಬ್ಬಾಳೆ ಅವರು ಮುಖ್ಯ ಅತಿಥಿಗಳಾಗಿ ವಹಿಸ್ತಾ ಇದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂಥ ಸ್ವಾಗತ ಸಮಿತಿಯ ಕಾರ್ಯದರ್ಶಿಗಳಾದಂಥ ಜಯರಾಜ್ ಖಂಡ್ರೆ ಅವರು ಭಾಗವಹಿಸಿ ಅದ್ರ ಜೊತೆಯಲ್ಲಿ ನಮಗೆ ಬಂದಂಥ ಎಲ್ಲ ಜನರಿಗೆ ಏನದಂತದ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆಯನ್ನು ಜಯರಾಜ್ ಖಂಡ್ರೆ ಅವರನ್ನು ವಹಿಸ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಈ ಸಭೆಯಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಡಿ ಅಂತೇಳಿ ಬರ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಾಗರಾಜ್ ಅಂತೇಳಿ ಅವರು ಸಂಗೀತ ಪ್ರಿಯರು, ಇವರಿಬ್ಬರು ಡಾಕ್ಟರ್ ಇದ್ದರು. ಅವರನ್ನು ಏನದಂತಂದ್ರೆ ಈ ಕಾರ್ಯಕ್ರಮ ಜೊತೆಯಲ್ಲಿ ಸಂಗೀತ ಸೇವೆ ನೀಡಿರ್ತಕ್ಕಂಥ ಖ್ಯಾತ ಸಂಗೀತಗಾರರು A ಗ್ರೇಡ್ ಆಕಾಶವಾಣಿ ಕಲಾವಿದರಾದಂಥ ವೆಂಕಟೇಶ್ ಅಲ್ಗೂಡ್ ಅವ್ರು ಬರ್ತಾಯಿದ್ದಾರೆ. ಅವ್ರು ಯಾಕೆ ಬರ್ತಾ ಇದ್ದಾರೆ? ಪಂಚಾಕ್ಷರಿ ಪುಟ್ಟರಾಜ್ ಗವಾಯಿಯವರ ಭಾಳ ಶಿಷ್ಯರದಾರ ವೆಂಕಟೇಶ್ ಅಲ್ಗೂಡ್ ಅವರು ಏನೋ ನಾವು ಏನದಂತಂದ್ರೆ ಅವ್ರಿಗೆ ಎಷ್ಟು ಕಾಣಿಕೆ ಕೊಟ್ಟರು ಅವರು 50,000 25,000 ತಗೋತಾರೆ. ಆದ್ರೆ ನಮ್ಮಲ್ಲಿ ಮುಕ್ತ ನೀವು ಏನು ಕೊಟ್ಟರು ನಾನು ಬರ್ತೀನಿ ರೀ ಹ್ಯಾಂಗನ್ನು ಅಂತೇಳಿ ಒಪ್ಕೊಂಡಿದ್ರೆ ಅವರು ಬರ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಅನೇಕರು ನಿರೂಪಣೆಯನ್ನು ರೇಣುಕಾ ಮಳ್ಳಿ ಮತ್ತು ದೇವಿದಾಸ್ ಅವರನ್ನು ಸಾಯಂಕಾಲದ ಒಂದು ಕಾರ್ಯಕ್ರಮವನ್ನು ಅವ್ರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ತಾವು ಹೆಚ್ಚಿನ ಪತ್ರಿಕಾ ಮಾಧ್ಯಮರಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸಂಗೀತ ಸಮ್ಮೇಳನವನ್ನು
ಹೆಚ್ಚಿನ ಪ್ರಚಾರ ರೂಪದಲ್ಲಿ ತಾವು ವಹಿಸ್ಕೊಟ್ರಿ ಮಾಡಿಕೊಟ್ರಿ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾರೆ ಅಂತೇಳಿ ಆಶಿಸ್ತೆ. 7 ಗಂಟೆಲಿಂದ 9 ತನಕ ರಾಜ್ಯ ಮಟ್ಟದ ಕಲಾವಿದರು ಅದು ಹೇಳಿದ್ರೆ ವೆಂಕಟೇಶ್ವರ ಅದು ರಾತ್ರಿ ಸಮಾರೋಪ ನಂತರ ಏನದ ವೆಂಕಟೇಶ್ ಅಲ್ಗೂಡ್ ಅವ್ರದ್ದು ಏನದ ಒಂದು ಸಂಗೀತವನ್ನು ನಡೀತಾ ಇತ್ತು. 9 ಗಂಟೆಗೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡಲಾಗುತ್ತದೆ. ವಿವಿಧ 4 ಕ್ಷೇತ್ರಗಳಲ್ಲಿ ಸೇವೆ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರಶಸ್ತಿ 4 ಲೋಕಲ್ದವ್ರಿಗೆ ಏನದ ಅಂತಾರೆ ಪ್ರಶಸ್ತಿ ಪ್ರದಾನ ಮಾಡ್ತಾಯಿದ್ದೆವು. ಅವುಗಳ ಹೆಸರಿನದ ಆಮೇಲೆ ನಾವು ತಿಳಿಸ್ತೇವೆ. ಇನ್ನು ಫೈನಲ್ ಮಾಡಿಲ್ಲ, ಮಾಡಿದ ನಂತರ ಇವತ್ತು ನಾಳೆ ಅದನ್ನು ನಾವು ಕೊಡ್ತಾ ಪತ್ರಿಕೆಗೆ ತಾವು ದಯವಿಟ್ಟು ಅಂತೇಳಿ 4 ಜನರಿಗೆ ಮಾಡ್ತಾಯಿದ್ದೆವು. ಒಂದು ಶಿವಾನಿ ಸ್ವಾಮಿ ಅವರು ಸಂಗೀತ ಗಾಯನದಲ್ಲಿ, ಮತ್ತು ಇನ್ನೋರು ಕಲ್ಲಯ್ಯ ಗುರುಸ್ಥಳ ಬೀದರ್ ಇವರಿಗೂ, ಮತ್ತು ರೋಷನ್ ರಮೇಶ್ ಕೊಳಾರ್ ತಬಲಾದಲ್ಲಿ ಮೊನ್ನೆ ರಾಜ್ಯ ಮಟ್ಟದ ಏನದಂದ್ರೆ ಪ್ರಶಸ್ತಿ ಪಡೆದಿದ್ದಾನೆ ಈ ಹುಡುಗ, ಅವನಿಗೆ ಏನದಂದ್ರೆ ಸಾಧಕ ಸನ್ಮಾನ ಮಾಡ್ತಾಯಿದ್ದೆವು. ಇನ್ನೋರು ಕುಮಾರಿ ಸೃಷ್ಟಿ ರಾಘವೇಂದ್ರ ಅಂಥೇಳಿ ಅವಳಿಗೇನದ ನೃತ್ಯದ ಒಂದು ರಾಜ್ಯ ಮಟ್ಟದ ಆಯ್ಕೆಯಾಗಿದ್ದಾಳೆ, ಅವಳಿಗೂ ಈ ಸಂದರ್ಭದಲ್ಲಿ ಸನ್ಮಾನ ಮಾಡ್ತಾಯಿದ್ದೆವು. ಗಾನಿಗುಂಡ್ ಪಂಚಾಕ್ಷರಿ ಗವಾಯಿ ಸೇವಾ ಸಂಘದ ಏಕನಾಥ್ ಬಗ್ಗೆ ಅವರು ಸುಮಾರು 10 ವರ್ಷದ ಹೊರಗೆ ಇದ್ದರು. ಚಿಕ್ಕಬಳ್ಳಾಪುರದಾಗ ಎಲ್ಲ ಇದ್ದರು. ಅವ್ರಿಗೆ ಕರೆಸಿ ತಂದು ಈಗ ನವದಗಿರಿ ಬಡಾವಣೆಯಲ್ಲಿ ಸಂಗೀತ ಶಾಲೆ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದಾರೆ. ಸುಮಾರು ಜೂನ್ದಾಗ ಚಾಲು ಆಗ್ಯದ, 9-10 ತಿಂಗಳು ಆಯಿತು. ಬೀದರ್ ಜನರಿಗೆ ತಿಳಿಸುವುದೇನೆಂದರೆ, ಬೀದರ್ನ ಸಂಗೀತ ಶಾಲೆ ಆಲ್ರೆಡಿ ಇದು ನವದಗಿರಿಯಲ್ಲಿ ನಡೆದ, ಈಗ ಸ್ಥಳಾಂತರ ಚೇಂಜ್ ಮಾಡಿದೆ. ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಸ್ವಲ್ಪ ದಿವಸದಾಗ ಇಲ್ಲಿ ವರ್ಗಾವಣೆ ಮಾಡಿದ್ದೀವಿ ಶಾಲೆಯನ್ನು. ಹಾಗೂ ಸಂಗೀತಕ್ಕೆ ಆಸಕ್ತಿ ಕೊಟ್ಟು ಎಲ್ಲ ಬೀದರ್ ಜನರಿಗೆ ವಿನಂತಿಸುವುದೇನೆಂದರೆ, ಎಲ್ಲ ಮಕ್ಕಳಿಗೆ ಸಂಗೀತ ಕಲಿಸಬೇಕು, ಸಂಗೀತ ಬೆಳೆಸಬೇಕು. ಹಾಗೂ ಈ ಸಂಗೀತ ಸಮ್ಮೇಳನಕ್ಕೆ ಬಂದಂಥ ಎಲ್ಲ ಬೀದರ್ ಜನರಿಗೆ ತಿಳಿಸುವುದೇನೆಂದರೆ, ಎಲ್ಲರೂ ಬಂದು ಮಕ್ಕಳ ಸಂಗೀತದಿಂದ ಭಾಳಷ್ಟು ಆನಂದ ಸಿಗ್ತದೆ. ಮಕ್ಕಳಿಗೆ ಕಲಿಸಬೇಕು, ತಾವು ಬರಬೇಕು, ತಾವು ಎಲ್ಲರಿಗೆ ಕರ್ತರಬೇಕು. ಹಾಗೂ 6ನೇ ತಾರೀಕು ಬೀದರ್ ಜನತೆಗೆ ತಿಳಿಸುವುದೇನೆಂದರೆ, ಎಲ್ಲರೂ ಸಂಗೀತ ಸಮ್ಮೇಳನಕ್ಕೆ ಬರಬೇಕು. ಭಾಳಷ್ಟು ಸಂಗೀತ ಆಸಕ್ತಿ ತೋರಿಸ್ತಾ ಇಲ್ಲ, ಒಂದು ಸಲ ತೋರಿಸ್ಬೇಕು ಎಲ್ಲರಿಗೆ. ಸಂಗೀತದಲ್ಲಿ ಏನಿರ್ತದೆ ಏನಿಲ್ಲ ಗೊತ್ತಾಯ್ತದೆ ನಿಮಗೆ. ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ ರಾತ್ರಿ 9 ಗಂಟೆವರೆಗೆ ಕಾರ್ಯಕ್ರಮ ನಡೀತದೆ. ಬೆಳಗ್ಗೆ 11ರಿಂದ 6 ತನಕ ಲೋಕಲ್ ಕಲಾಕಾರರು, ಮತ್ತು 7 ಗಂಟೆಯಿಂದ ಸಮಾರೋಪ ಕಾರ್ಯಕ್ರಮದಾಗ ರಾಜ್ಯ ಮಟ್ಟದ ಕಲಾವಿದರು ಇರ್ತದೆ. ರಾತ್ರಿಗೆ ಮತ್ತು ಪ್ರಸಾದ, ನಿರಂತರ ಪ್ರಸಾದ ಅದ. 1 ಗಂಟೆಯಿಂದ ರಾತ್ರಿ 9-10 ತನಕ ಪ್ರಸಾದದ. ತಾವೆಲ್ಲೂ ಸಹಕರಿಸಿ ಸಂಗೀತ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿ ಎಲ್ಲ ಬೀದರ್ ನಾಗರಿಕ ಜನತೆ ಬರಬೇಕು, ಕಾರ್ಯಕ್ರಮ ನೋಡಬೇಕು, ಆನಂದಿಸಬೇಕಂತೇಳಿ ತಮಗೆ ಎಲ್ಲರಿಗೂ ಶರಣಾರ್ಥಿಗಳು. ಹಾಗೂ ಮಾಧ್ಯಮ ಮಿತ್ರರಿಗೆ ತಾವೆಲ್ಲರೂ ಬಂದು ಪ್ರಸಾದ ಸ್ವೀಕರಿಸಿ ಸಂಗೀತ ಆಲಿಸಬೇಕಂತೇಳಿ ತಮಗೂ ಶರಣಾರ್ಥಿಗಳು. ಈಗ ಭಾಳಷ್ಟು ಸಂಗೀತದಲ್ಲಿ ನೋಡ್ತಾ ಇದ್ದೇವೆ. ಸಾಹಿತ್ಯಿಕ ಕ್ಷೇತ್ರದಲ್ಲಿ ಸ್ವಲ್ಪ ಕಡಿಮೆ ಆದ್ರೂ ಸಂಗೀತದಲ್ಲಿ ಪ್ರೋಗ್ರಾಮ್ಗಳು ರಂಗಮಂದಿರದ ಭಾಳಷ್ಟು ಪದೇ ನೋಡ್ಕೊತಾ ಹೋಗ್ತೇವೆ. ಅಂದ್ರೆ ಸಂಗೀತದಲ್ಲಿ ಆಸಕ್ತಿ ಇರ್ತಕ್ಕಂಥ ಮಕ್ಕಳಾಗಲಿ ಜನರ ಒಂದು ಇದು ಪ್ರಭಾವ ಏನದ ಅಂತಂದ್ರೆ ಬಿದ್ದದ ಅಂತ ಹೇಳ್ಬೋದು. ಆ ದಿಶೆಯಲ್ಲಿ ನಾವು ಸಂಗೀತದನ್ನು ಹೆಚ್ಚಿಗೆ ಮಕ್ಕಳಿಗೆ ಏನದ ಅಂತಂದ್ರೆ ಕಲೀಲಕ್ಕೆ ಸಹಿತ ಅವಕಾಶ ಮಾಡಿಕೊಡ್ತೇವೆ ನಾವು. ನಮ್ಮಲ್ಲಿ ಮಿನಿಮಮ್ ಅದರದ್ದೊಂದು ₹1000 ಏನೋ ತೊಗೊಂಡು ಅಂಥ ಮಕ್ಕಳಿಗೆ ಸಂಗೀತ ಕಲಿಸ್ಲಿಕ್ಕೆ ಶಾಲೆಗಳನ್ನು ತೆಗೆದಿದ್ದೆವು. ಒಂದು 5-6 ಕಡೆ ಎಲ್ಲ ಸಂಗೀತ ಇದೆ, ಬೆಳೀತಾ ಇದೆ. ಮೊದಲೆಲ್ಲ ಭಾಳಷ್ಟು ಯಾರೋ ಭಜನೆ ಪದ ಜಾನಪದ ಅದು ಹಾಡ್ತಾಯಿದ್ರು. ಈಗ ಸಣ್ಣ ಮಕ್ಕಳೆಲ್ಲ ಸಂಗೀತದಲ್ಲಿ ಭಾಳ ಮುಂದುವರ್ಕೊಂಡು ಬಂದಿದ್ದಾರೆ ನಮ್ಮ ರಾಜ್ಯದಲ್ಲಿ. ಬೀದರ್ನೂ ಹೆಚ್ಚಿನ ಪ್ರಮಾಣ ಸಂಗೀತ ಕಲಾವಿದರಿಗೆ ಮಾಸ್ಯಾಸನ ಪಾಪ ಅವ್ರಿಗೆ ಏನೂ ಇಲ್ಲ. ಸಂಗೀತ ಹಾಡ್ತಕ್ಕಂಥ ಕೆಲವು ಸಂಗೀತಗಾರರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸಂಗೀತಗಾರ ಬಿಟ್ಟರೆ ಕೆಳಮಟ್ಟದಲ್ಲಿ ಸಂಗೀತಗಾರರಿಗೆ ಏನೂ ಇಲ್ಲ. ಮಾಸಶಾಸನ ಹೆಚ್ಚಿಗೆ ಮಾಡಬೇಕು. ಅವ್ರದ್ದು ₹2,500 ಇದೆ ಈಗ, ಅಷ್ಟೇನೋದ. ಅದನ್ನು ಮಿನಿಮಮ್ 4,000 ಅವ್ರು ಬದುಕಲಿಕ್ಕೆ ಏನೋದ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಂದು ಒಂದು ಮನವಿ ಇದೆ. ಅದು